ಮಂಡ್ಯದ ಪಿಇಎಸ್ ಇಂಜಿನಿಯರಿಂಗ್ ಕಾಲೇಜಿನ ಡಾಕ್ಟರ್ ಎಚ್.ಡಿ. ಚೌಡಯ್ಯರವರ ಸಭಾಂಗಣದಲ್ಲಿ 16ನೇ ಪದವಿ ಪ್ರದಾನ ಸಮಾರಂಭ ಜರುಗಿತು. ಭಾರತ ಸರ್ಕಾರದ ಅಖಿಲ ಭಾರತೀಯ ತಾಂತ್ರಿಕ ಶಿಕ್ಷಣ ಪರಿಷತ್ತಿನ ಅಧ್ಯಕ್ಷರಾದ ಪ್ರೊಫೆಸರ್ ಪಿ.ಜಿ. ಸೀತಾರಾಮ್ರವರು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಪದವಿ ಪ್ರದಾನ ಮಾಡಿದರು. ಪಿಇಟಿ ಸಂಸ್ಥೆಯ ಅಧ್ಯಕ್ಷರಾದ ಕೆ.ಎಸ್. ವಿಜಯಾನಂದ್ರವರು ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದರು. ಈ ಸಂದರ್ಭದಲ್ಲಿ ಪಿಇಟಿ ಸಂಸ್ಥೆಯ ಕಾರ್ಯದರ್ಶಿ ಎಸ್.ಎಲ್. ಶಿವಪ್ರಸಾದ್, ಉಪಪ್ರಾಂಶುಪಾಲರಾದ ಡಾಕ್ಟರ್ ಎಸ್. ವಿನಯ್, ಪ್ರಾಂಶುಪಾಲರಾದ ಡಾಕ್ಟರ್ ಎನ್.ಎಲ್. ಮುರಳೀಕೃಷ್ಣ, ಪರೀಕ್ಷಾ ನಿಯಂತ್ರಣಾಧಿಕಾರಿ ಡಾಕ್ಟರ್ ಬಿ.ಆರ್. ಉಮೇಶ್, ಶೈಕ್ಷಣಿಕ ಡೀನ್ ಡಾಕ್ಟರ್ ರುದ್ರೇಶ್ ಅಡ್ಡಮಣಿ ಹಾಗೂ ಆಡಳಿತ ಮಂಡಳಿಯ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಪ್ರೊಫೆಸರ್ ಅವ್ರನ್ನ ಸ್ಮರಿಸ್ಕೋಬೇಕಾಗಿದೆ. AICT ಚೇರ್ಮನ್, ಅದು ನಮ್ಮ ಕರ್ನಾಟಕದವರು, ಚಿತ್ರದುರ್ಗದವರು, ಅದು ನಮಗೆ ಹೆಮ್ಮೆಯ ವಿಚಾರ. ಒಂದು ಆಪರ್ಚುನಿಟಿ ಸಿಕ್ಕಿದೆ ನಮ್ಮ ಕರ್ನಾಟಕದವ್ರಿಗೆ, ಒಂದು ನೇಷನಲ್ಲಿ ಸರ್ವ್ ಮಾಡೋಕ್ಕೆ ಆಪರ್ಚುನಿಟಿ ಸಿಕ್ಕಿದೆ. ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದು ನಮಗೆ ಒಂದು ಅದೃಷ್ಟ. ವೈಯಕ್ತಿಕವಾಗಿ ಹಾಗೂ ಸಮಸ್ತ ನಮ್ಮ ಟ್ರಸ್ಟಿನ ಪರವಾಗಿ ಸರ್, ತಮಗೆ ಹೃದಯ ತುಂಬಿದ ಧನ್ಯವಾದಗಳು. ನಮಗೆ ಸಂಸ್ಥೆಗೆ ಬಂದು ತಾವು ಈಗ ತಾನೇ ಪ್ರಶಸ್ತಿ ಪ್ರದಾನ ಮಾಡಿ ಮೋಟಿವೇಶನ್ ಸ್ಪೀಚ್ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕಂದರೆ ನೀವೆಲ್ಲ ಇವತ್ತು ಒಂದು ಡಿಗ್ರಿ ಹೋಲ್ಡರ್, ಸಮಾಜಕ್ಕೆ ಒಂದು ನೀನೇನು ಓದಿದೆಯಪ್ಪ ಅಂದರೆ ಒಂದು ಡಿಗ್ರಿ ಅಂತ ಹೆಮ್ಮೆಯಿಂದ ಹೇಳ್ಕೋಬೋದು. ಅದು ನಿಮ್ಗೆ ಅವಾರ್ಡು ಆಗಿದೆ. ಇವತ್ತು ಒಂದೊಂದು ದಿವಸ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡ್ಬೋದು, ನೀವು ಕೆಲ್ಸಕ್ಕೆ ಹೋಗ್ಬೋದು. ಒಳ್ಳೆ ರೀತಿಲಿ ಹೋಗಿ ತಮಗೆಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನಮಸ್ಕಾರ. ಮನೆಯಿಂದ ಬರ್ತಾ ಇದ್ದಾಗ ನನ್ನ ಮಗಳು, ಅಪ್ಪ ನಾನು ಅವಳ ಗುರುಡಿಗೆ ದುಡ್ಡು ಕೊಡಬೇಕು ಅಂತ ಕೇಳಿದ್ಲು. ಅವಳು, ನಿನ್ನ ಹತ್ರ QR ಕೋಡ್ ಇದೆಯೇನಮ್ಮ ಅಂತ. ಇಮಿಡಿಯೇಟಾಗಿ ಬ್ಯಾಂಕಿಂದ ಜೋಳಿಗೆಯಿಂದ QR ಕೋಡ್ ತೆಗೆದುಕೊಟ್ರು. ಅಂದರೆ ಎಲ್ಲರ ಹತ್ರ ಬ್ಯಾಂಕ್ ಅಕೌಂಟ್ ಇದೆ, ಎಲ್ಲರಿಗೂ QR ಕೋಡ್ ಯಾರು ಮಾಡಿರೋದು? ಇಡೀ ಭಾರತ ದೇಶದಲ್ಲಿ ಇದೊಂದು ದೊಡ್ಡ ಕ್ರಾಂತಿ. ನಾವು ಬರೀಲಿಕ್ಕೆ ಬರದೇ ಇದ್ದವರಿಗೂ ನ್ಯೂಮರಸಿ ಕಳಿಸಿದ್ದೀವಿ. ಅವರಿಗೆ ಕೌಂಟ್ ಮಾಡೋಕ್ಕೆ ಬರುತ್ತೆ, ದುಡ್ಡು ಇಸ್ಕೊಳಕ್ಕೆ ಬರುತ್ತೆ, ಬ್ಯಾಂಕಿಗೆ ಹೋಗಿ ದುಡ್ಡನ್ನ ವ್ಯವಹಾರ ಮಾಡಲಿಕ್ಕೆ ಬರುತ್ತೆ. ಇದು ಆಲ್ರೆಡಿ is a big step. That's why I'm appealing to every one of you, even parents also. Whoever is educated should educate the other who didn't have a choice to do that. Second, ಈ ದಿನ ಡ್ರಗ್ಸ್ ಬಹಳ ದೊಡ್ಡ ಪ್ರಾಬ್ಲಮ್. ನಿಮಗೆ ಗೊತ್ತಿಲ್ಲ ಇರ್ಬೋದು, ಸಣ್ಣ ಸಣ್ಣ ಹಳ್ಳಿಗಳಲ್ಲೂ ಬಂದ್ಬಿಟ್ಟಿದೆ. ಆದ್ದರಿಂದ ನಶಾಮುಕ್ತ ಭಾರತ್ is our honorable Prime Minister call to the nation. We should identify the person, because ನಮ್ಮ ದೇಶ ಯೋಗ ಮೆಡಿಟೇಷನ್ಗೆ ಪ್ರಸಿದ್ಧಿಯಾದಂಥ ದೇಶ. ಅದರಿಂದ ನಾವು ಈ ನಶೆಯಿಂದ ಹೊರಗೆ ಬರಲಿಕ್ಕೆ, ಮಕ್ಕಳನ್ನ ಈ ತೊಂದರೆಗೆ ಸಿಗ್ಗಾಕೋದಕ್ಕೆ ಮಾಡಬೇಕು. ಈ ಎರಡು ಕೆಲಸ ನೀವು ಎಲ್ಲರೂ ರೆಸ್ಪಾನ್ಸಿಬಿಲಿಟಿ ಎಲ್ಲರೂ ಮಾಡಿ. ಈ ದಿನ ಗ್ರಾಜ್ಯುಯೇಟ್ ಆದಾಗಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಗ್ರಾಜ್ಯುಯೇಟ್ ಆಗಿ ಕೆಲಸ ತಗೊಂಡು ಸಂಬಳ ತಗೊಳ್ಳೋದು ಒಂದೇ ಇಲ್ಲ ಕೆಲಸ. ನಾನು ದೇಶಕ್ಕೆ ಏನು ಮಾಡಿದೆ ಆ ವಿಷಯದಲ್ಲಿ ನೀವೆಲ್ಲರೂ ಸಹಾಯ ಮಾಡಬೇಕು ದೇಶಕ್ಕೋಸ್ಕರ. ಈ ದೇಶ ವಿಕಸಿತ ಭಾರತ್ ಬೈ 2047 ಆಗಬೇಕು ಅಂದರೆ ನಾವು ಎಲ್ಲರೂ ಎಚ್ಚೆತ್ಕೋಬೇಕು. ಎಜುಕೇಷನಲ್ಲಿ ಎಲ್ಲರೂ ಎಜುಕೇಟ್ ಆಗಬೇಕು.